ವೀಕ್ಷಕರೇ, ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಪಲ್ಲವಿ ಎನ್ರಾಜ್. ವೀಕ್ಷಕರೇ, ನಾಡಿನಾದ್ಯಂತ ಕರ್ನಾಟಕದಲ್ಲಿ ಕನ್ನಡ ರಾಜ್ಯೋತ್ಸವವನ್ನ ನಾವೆಲ್ಲರೂ ಕೂಡ ಬಹಳ ಅದ್ದೂರಿಯಾಗಿ ಆಚರಿಸಿದ್ವಿ. ಅನಂತರದಲ್ಲಿ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಕನ್ನಡದ ಕಂಪು ಮೊಳಗಿದೆ. ಅಂದ್ರೆ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಬಹಳ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತಿನ ಪ್ರೋಮೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ತನುಷ್ ಗೌಡ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಹಾಗೆ ಕ್ಯಾಪ್ಟನ್ ನೇತೃತ್ವದಲ್ಲಿ ಕನ್ನಡ ಬಾವುಟವನ್ನ ಹಾರಿಸುವಂತಹ ಒಂದು ಕೆಲಸವೂ ಕೂಡ ನಡೆದಿರುವಂತದ್ದು. ಸದ್ಯಕ್ಕೆ ಬಿಗ್ ಬಾಸ್ ಪೇಜ್ ಏನಿತ್ತಲ್ವಾ, ಕಲರ್ಸ್ ಕನ್ನಡ ಪೇಜ್, ಬಿಗ್ ಬಾಸ್ ಪ್ರೋಮೋಗಳು ಬರ್ತಾ ಇತ್ತಲ್ವಾ, ಸೊ ಕಲರ್ಸ್ ಕನ್ನಡ ಪೇಜ್ ಸದ್ಯಕ್ಕೆ ಅವೈಲಬಲ್ ಇಲ್ಲ. ಸೊ ಜಿಯೋ ಹಾಟ್ಸ್ಟಾರ್ ನಲ್ಲಿ ಬಿಗ್ ಬಾಸ್ಗೆ ಬೇಕಾದಂತಹ ನಮಗೆ ಎಲ್ಲಾ ಕೂಡ ಅಪ್ಡೇಟ್ಸ್ ಜಿಯೋ ಹಾಟ್ಸ್ಟಾರ್ ನಲ್ಲಿ ಸಿಗ್ತಾ ಇರುವಂತದ್ದು. ಹಾಗೆ ಲೈವ್ ನಲ್ಲಿಯೂ ಕೂಡ ನಾವೆಲ್ಲರೂ ಕೂಡ ದಿನ ನೋಡ್ತಾ ಇದೀವಿ ಏನೇನ್ ಆಗ್ತಿದೆ ಬಿಗ್ ಬಾಸ್ ಮನೆಯಲ್ಲಿ 24x7 ಲೈವ್ ನಲ್ಲಿ. ಹೀಗಾಗಿ ಸದ್ಯಕ್ಕೆ ಕಲರ್ಸ್ ಕನ್ನಡ ಪೇಜ್ ಅವೈಲಬಲ್ ಇಲ್ಲದಲ್ಲೇ ಇರೋ ಕಾರಣ ಜಿಯೋ ಹಾಟ್ಸ್ಟಾರ್ ನಲ್ಲಿ ಪ್ರತಿಯೊಂದು ಇನ್ಫಾರ್ಮೇಶನ್ ನಮಗೆ ಸಿಗ್ತಾ ಇದೆ. ಸೊ ಹೇಗಿತ್ತು ಬಿಗ್ ಬಾಸ್ ಮನೆಯಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಅಂತ ಇವತ್ತಿನ ಎಪಿಸೋಡ್ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಹೌದು, ಬಿಗ್ ಬಾಸ್ ಅವರು ಬಿಟ್ಟಿರುವಂತಹ ಒಂದು ಪ್ರೋಮೋದಲ್ಲಿ ಧನುಷ್ ಗೌಡ ಅವರು ಕನ್ನಡದ ಬಾವುಟವನ್ನ ಹಾರಿಸ್ತಾ ಇರೋದು. ಎಲ್ಲರೂ ಕೂಡ ಟ್ರೆಡಿಷನಲ್ ಡ್ರೆಸ್ ಅಲ್ಲಿ ರೆಡಿ ಆಗಿದ್ದಾರೆ. ಬಿಗ್ ಬಾಸ್ ಮನೆ ಒಳಗೆ ಒಂದಷ್ಟು ವಾದ್ಯದವರು ಕೂಡ ಬಂದಿದ್ದಾರೆ. ತುಂಬಾ ಚೆನ್ನಾಗಿ ಕನ್ನಡ ರಾಜ್ಯೋತ್ಸವವನ್ನ ಆಚರಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಪ್ರತಿ ವರ್ಷ ಈ ಬಿಗ್ ಬಾಸ್ ಏನ್ ಸ್ಟಾರ್ಟ್ ಆಗುತ್ತಲ್ಲ, ಪ್ರತಿ ವರ್ಷ ಸ್ಪರ್ಧಿಗಳಿಗೆ ಕನ್ನಡ ರಾಜ್ಯೋತ್ಸವ ಅಂತಂದ್ರೆ ಬಿಗ್ ಬಾಸ್ ಒಂದಲ್ಲ ಒಂದು ಟಾಸ್ಕ್ ಅನ್ನ ಕೊಡ್ತಾ ಇದ್ರು. ಬಟ್ ಈ ಸಲ ಆ ಟಾಸ್ಕ್ ಅನ್ನ ಕೊಡ್ಲಿಕ್ಕೆ ಮೇ ಬಿ ಆಗೋದಿಲ್ಲ ಅಂತ ಕಾಣುತ್ತೆ, ಯಾಕಂದ್ರೆ ಕಿಚ್ಚನ ಪಂಚಾಯಿತಿ ಇವತ್ತಿದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಅಷ್ಟೇ ಅಲ್ಲದೆ ಸುದೀಪ್ ಸರ್ ಏನ್ ಕ್ಲಾಸ್ ತಗೊಳ್ಬಹುದು ಸ್ಪರ್ಧಿಗಳಿಗೆ, ಅದನ್ನು ಕೂಡ ಎಲ್ಲರೂ ಕಾಯ್ತಾ ಇರೋದು ಅಂತಂದ್ರೆ ಸ್ಪರ್ಧಿಗಳಿಗೆ ಅವರು ಹೇಗೆ ಕ್ಲಾಸ್ ತಗೊಳ್ತಾರೆ, ಹಾಗೆ ಹೇಗೆ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾರೆ ಅಂತ. ಸೊ ಈ ಹಿಂದೆ ಲಾಸ್ಟ್ ವೀಕ್ ದೀಪಾವಳಿ ಕೂಡ ಬಹಳ ಚೆನ್ನಾಗಿ ಆಚರಿಸಿದ್ದಾರೆ. ಸೊ ಕನ್ನಡ ರಾಜ್ಯೋತ್ಸವ ಅಂತ ಅಂದ್ರೆ ಅದು ನಮ್ಮ ಕನ್ನಡದ ಹಬ್ಬ, ಕನ್ನಡಿಗರು ಸೆಲೆಬ್ರೇಟ್ ಮಾಡುವಂತಹ ಹಬ್ಬ. ಅದನ್ನ ಹೇಗೆ ಮಾಡಬಹುದು ಅಂತ ಎಲ್ರಿಗೂ ಕೂಡ ಕುತೂಹಲ ಇರುತ್ತೆ. ಸೊ ಆ ಕುತೂಹಲಕ್ಕೆ ಬ್ರೇಕ್ ಬಿದ್ದಿದೆ. ಆಲ್ರೆಡಿ ಪ್ರೋಮೋದಲ್ಲಿ ನಾವು ನೋಡಿದೀವಿ, ಮಲ್ಮ ಅವರು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಹಾಗೇನೆ ರಕ್ಷಿತಾ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇರೋದು ಅಂತಂದ್ರೆ ರಕ್ಷಿತಾ ಅವರು ಡ್ಯಾನ್ಸ್ ಮಾಡ್ತಿದ್ದಾರೆ. ಅಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಕನ್ನಡ ಪರ ಹೋರಾಟಗಾರ್ತಿ ಅಂದ್ರೆ ಅಶ್ವಿನಿ ಗೌಡ ಅವರು ಕೂಡ ಕನ್ನಡದ ಪರ ಘೋಷಣೆ ಕೂಗೋದಿರಬಹುದು, ಒಂದಷ್ಟು ಅವರ ಅನುಭವಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಆ ಪ್ರೋಮೋದಲ್ಲಿ ನೀವು ನೋಡಬಹುದು. ಕನ್ನಡ ಅಂತ ಬಂದಾಗ ಅವ್ರದೇ ಆದಂತಹ ಒಂದಷ್ಟು ಭಾವನೆಗಳು ಶೇರ್ ಮಾಡ್ಕೊಂತಾರೆ. ಸೊ ಅದನ್ನೆಲ್ಲ ಬಿಗ್ ಬಾಸ್ ಇವತ್ತು ಎಪಿಸೋಡ್ ನಲ್ಲಿ ಏನಾದ್ರು ಟೆಲಿಕಾಸ್ಟ್ ಮಾಡ್ತಾರ ಅಂತ ನೋಡ್ಬೇಕು. ಆ ನಂತರದಲ್ಲಿ ಕಿಚ್ಚನ ಪಂಚಾಯಿತಿ ಇದೆ. ಸೊ ಕಿಚ್ಚನ ಪಂಚಾಯಿತಿ ಅಂತ ಬಂದಾಗ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಕಿಚ್ಚನ ಚಪ್ಪಾಳೆ ಯಾರಿಗಪ್ಪ ಸಿಗುತ್ತೆ ಈ ವೀಕ್ ಅಂತ ಅನ್ಸೆ ಇರುತ್ತೆ. ಎಸ್, ಆಲ್ಮೋಸ್ಟ್ ಎಲ್ರು ಹೇಳ್ತಿರುವಂತಹ ಪ್ರಕಾರ, ನನ್ನ ಅನಿಸಿಕೆಯ ಪ್ರಕಾರ ರಘು ಅವರಿಗೆ ಹಾಗೆ ರಕ್ಷಿತಾ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಗ್ಬೇಕು. ಯಾಕಂದ್ರೆ ರಘು ಅವರು ಪ್ರಿನ್ಸಿಪಲ್ ಆಗಿ, ಕ್ಯಾಪ್ಟನ್ ಆಗಿ ಬಹಳ ಒಂದು ಅಚ್ಚುಕಟ್ಟಾಗಿ ನಿಭಾಯಿಸಿದ್ರು. ಆ ಒಂದು ಪ್ರಿನ್ಸಿಪಾಲಿಟಿ ಆಗಿರಬಹುದು ಅಥವಾ ಕ್ಯಾಪ್ಟನ್ಸಿಯನ್ನು ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಹಾಗೆ ರಕ್ಷಿತಾ ಅಂತಂದ್ರೆ ಅವರು ಡೇ 1 ಇಂದಲೂ ಕೂಡ ಮನೆಯನ್ನ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಆ ನಂತರದಲ್ಲಿ ಅಡಿಗೆ ಅಂತ ಬಂದಾಗ ರಕ್ಷಿತಾ ಅಡಿಗೆ ಎಲ್ರಿಗೂ ಕೂಡ ಇಷ್ಟ. ಹಾಗೆ ಟಾಸ್ಕ್ ಅಂತ ಬಂದಾಗ ಈ ವೀಕು ಬಹಳ ಚೆನ್ನಾಗಿ ಟಾಸ್ಕ್ ಅನ್ನ ಆಡಿದ್ದಾರೆ. ಹಾಗೆ ಪ್ರತಿಯೊಬ್ಬರ ಜೊತೆಗೂ ತುಂಬಾ ಚೆನ್ನಾಗಿದ್ದಾರೆ. ಬೇಕಂತ ಯಾರ ಜೊತೆಗೂ ಜಗಳ ಆಡಲ್ಲ, ಬೇಕಂತ ಗಲಾಟೆ ಮಾಡಲ್ಲ, ಹೈಲೈಟ್ ಆಗ್ಬೇಕು ಅನ್ನುವಂಥದ್ದು ರಕ್ಷಿತಾ ಮನಸ್ಸಲ್ಲಿ ಇಲ್ವೇ ಇಲ್ಲ. ಸೊ ಎಲ್ಲ ಕಾರಣದಿಂದ ಈ ವೀಕು ಎಲ್ಲರ ಜೊತೆಗೆ ಚೆನ್ನಾಗಿರೋದ್ರಿಂದ ಮೇ ಬಿ ರಕ್ಷಿತಾಗೆ ಸಿಗಬಹುದಾ ಅಂತ. ಸೊ ನೋಡೋಣ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗುತ್ತೆ ಅಂತ. ಆ ನಂತರದಲ್ಲಿ ಕ್ಯಾಪ್ಟನ್ ಧನುಷ್ ಅವರಾಗಿದ್ದಾರೆ. ಹಾಗೆ ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಆಲ್ಮೋಸ್ಟ್ ಸ್ಟ್ರಾಂಗ್ ಆಗಿರುವಂತಹ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ಸೊ ಈ ವೀಕ್ ಯಾರು ಹೋಗಬಹುದು ಅನ್ನೋ ಒಂದು ಕುತೂಹಲ ಹೆಚ್ಚಾಗ್ತಾನೆ ಇದೆ. ಯಾಕಂದ್ರೆ ಎಲ್ಲರೂ ಆಲ್ಮೋಸ್ಟ್ ಹೇಳ್ತಾ ಇರುವಂತದ್ದು ರಿಷಾ ಹಾಗೆ ರಾಶಿಕಾ ಅವರು ಟಾಸ್ಕ್ ಅಂತ ಬಂದಾಗ ಯಾರಿಗೂ ಕೂಡ ಬಿಟ್ಕೊಟ್ಟಿಲ್ಲ. ಬಹಳ ಭರ್ಜರಿಯಾಗಿ ಟಾಸ್ಕ್ ಅನ್ನ ರಾಶಿಕಾ ಅವರು ಆಡಿದ್ದಾರೆ. ಸೊ ರಿಷಾ ಅಂತ ಬಂದಾಗ ಇನ್ನು ಲಾಸ್ಟ್ ವೀಕ್ ಬಂದಿರೋದು, ಅವರೆಲ್ಲ ಜೊತೆಗೂ ಓಪನ್ ಅಪ್ ಆಗಿದ್ದಾರೆ. ಹಾಗೇನೆ ಟಾಸ್ಕ್ ಏನು ಆಡ್ದಲೇ ಇದ್ರು. ಹಾಗೆ ಜಗಳ ಅಂತ ಬಂದಾಗ ಸಿಕ್ಕಾಪಟ್ಟೆ ಹೈಲೈಟ್ ಆಗ್ಬೇಕು ಅಂತ ಯಾರು ಜಗಳ ಆಡ್ತಿದ್ರು ಇವ್ರು ಮಿಡಲ್ ಅಲ್ಲಿ ಹೋಗಿ ಮೂಗ್ ತೋರಿಸ್ತಾ ಇದ್ದಾರೆ. ಸೊ ಈ ಕಾರಣದಿಂದ ಜಗಳ ಹಚ್ಕೊಡಕ್ಕಾದ್ರೂ ರಿಷಾ ಬೇಕು ಅನ್ನೋ ಕಾರಣಕ್ಕೆ ಮೇ ಬಿ ಬಿಗ್ ಬಾಸ್ ಇಟ್ಕೊಳ್ತಾರ ರಿಷಾನ ಅಂತ ಒಂದು ನೋಡ್ಬೇಕು. ಹಾಗೆ ಇನ್ನ ಮಾಳು ಅವರು ಕೂಡ ಟಾಸ್ಕ್ ಅಂತ ಬಂದಾಗ ಚೆನ್ನಾಗಿ ಆಡಿದ್ದಾರೆ. ನಿನ್ನೆನೂ ಕೂಡ ಒಂದು ಕ್ಯಾಪ್ಟನ್ಸಿ ಓಟ ಅಂತ ಬಂದಾಗ ಅವ್ರು ಸ್ಪರ್ಧೆ ಇರ್ಲಿಲ್ಲ ಅಂದ್ರು ಒಟ್ನಲ್ಲಿ ಧ್ರುವಂತ್ಗೆ ಟಕ್ಕರ್ ಅನ್ನ ಕೊಟ್ಕೊಂಡು ಒಂದು ಗೇಮ್ ಅನ್ನ ಆಡಿದ್ರು ಅವರು. ಸೊ ಯಾರು ಹೋಗ್ತಾರೆ, ಆಲ್ಮೋಸ್ಟ್ ಎಲ್ಲರೂ ಸ್ಪಂದನ ಅಂತ ಅನ್ಕೊಂಡಿದ್ರು. ಬಟ್ ಸ್ಪಂದನ ಅವರು ನಾಮಿನೇಟ್ ಆಗದಲ್ಲೇ ಇರೋ ಕಾರಣ ಅವರು ಸೇಫ್ ಆಗಿದ್ದಾರೆ. ಓಕೆ, ಯಾರು ಆಗ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಕೂಡ ಹೆಚ್ಚಿದೆ. ಯಾರು ಮನೆಯಿಂದ ಆಚೆ ಹೋಗ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಕೂಡ ಹೆಚ್ಚಿದೆ. ಸೊ ನೋಡೋಣ ಯಾರು ಹೋಗ್ತಾರೆ. ಎಲ್ಲರೂ ಕೂಡ ಸ್ಟ್ರಾಂಗ್ ಅಭ್ಯರ್ಥಿ ಅಶ್ವಿನಿ ಗೌಡ ಅವರು ಅಂತಾನೆ ಕಂಟೆಂಟ್ ಅಲ್ಲ, ಅಲ್ಲಿ ಒಂದು ಎಂಟರ್ಟೈನ್ಮೆಂಟ್, ಒಂದು ಜಗಳ ಇದೆಲ್ಲ ಸಿಗ್ತಿದೆ ಅಂತಂದ್ರೆ ಗಿಲ್ಲಿ ಹಾಗೆ ಅಶ್ವಿನಿ ಗೌಡ ಅವರಿಂದ ಒಂದು ಕಂಟೆಂಟ್ ಸಿಗ್ತಾ ಇದೆ. ಸೊ ಅಶ್ವಿನಿ ಗೌಡ ಅವ್ರನ್ನ ಮನೆಯಿಂದ ಆಚೆ ಹಾಕಲ್ಲ. ಇನ್ನು ಮಲ್ಲಮ್ಮ ಅವರು ಅಂತ ಬಂದಾಗಲೂ ಕೂಡ ಅವ್ರನ್ನ
ಹೆಚ್ಚಿನ ದಿನ ಬಿಗ್ ಬಾಸ್ ಮನೆಯಲ್ಲಿ ಇಟ್ಕೊಳ್ತಾರೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿರೋದು. ಸೊ ಗೊತ್ತಿಲ್ಲ ಯಾರು ಹೋಗ್ತಾರೆ. ಈ ಬಾರಿ ಎಲ್ಲರೂ ಕೂಡ ಸ್ಟ್ರಾಂಗ್ ಆಗಿರುವಂತಹ ಕ್ಯಾಂಡಿಡೇಟ್ ನಾಮಿನೇಟ್ ಆಗಿರುವಂತದ್ದು. ಆಮೇಲೆ ಧನುಷ್ ಗೌಡ ಅವರು ಒಬ್ರು ಸ್ಟ್ರಾಂಗ್ ಕ್ಯಾಂಡಿಡೇಟ್. ಸೊ ಗೊತ್ತಿಲ್ಲ ಯಾರು ಹೋಗ್ತಾರೆ ಅಂತ. ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಸುದೀಪ್ ಸರ್ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಕ್ಲಾಸ್ ತಗೊಳ್ಳುವಂತಹ ಚಾನ್ಸಸ್ ಇದ್ದೇ ಇದೆ. ಯಾಕಂದ್ರೆ ಪ್ರತಿಯೊಬ್ರು ಕೂಡ ತಪ್ಪನ್ನ ಮಾಡಿದ್ದಾರೆ, ಪ್ರತಿಯೊಬ್ರು ಕೂಡ ಜಗಳ ಆಡಿದ್ದಾರೆ, ಬೇಕಂತಾನೆ ಹೈಲೈಟ್ ಆಗಬೇಕು ಅಂತ. ಈ ಎಲ್ಲಾ ಪ್ರಶ್ನೆಗಳನ್ನ ಸುದೀಪ್ ಸರ್ ಅವ್ರಿಗೆ ಕೇಳ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯಾಷನಲ್ ಟಿವಿ.